ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಚರ್ಚೆ ಮತ್ತು ಚಿಂತನೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ಜನ ಮತ್ತೊಮ್ಮೆ ಭಯಭೀತರಾಗಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ಈ ಒಂದು ಏನು ಪ್ಯಾಂಡಮಿಕ್ ಬಂತು ಅದನ್ನು ಫೇಸ್ ಮಾಡಿದ್ದು ಎಷ್ಟು ಕಷ್ಟ. ಇವತ್ತಿಗೂ ಕೂಡ ಆ ಕೋವಿಡ್ನ ತಲ್ಲಣವನ್ನು ಜನ ಇವತ್ತಿಗೂ ಅನುಭವಿಸ್ತಿದ್ದಾರೆ. ತುಂಬ ಸಂಕಷ್ಟಗಳಾದವು, ಸಾವು ನೋವುಗಳಾದವು. ಇದೀಗ ಕೋವಿಶೀಲ್ಡ್ ನಿಜಕ್ಕೂ ಅಡ್ಡ ಪರಿಣಾಮ ಬೀರುತ್ತಾ? ಕೋವಿಶೀಲ್ಡ್ ಪಡೆದವರು ಏನು ಅಪಾಯದಲ್ಲಿದ್ದಾರಾ? ಅನೇಕ ಪ್ರಶ್ನೆಗಳಾಗ್ತಾ ಇದೆ. ರಾಜ್ಯ ದೇಶಾದ್ಯಂತ ದೊಡ್ಡ ದೊಡ್ಡ ಚರ್ಚೆಗಳಾಗ್ತಿದ್ದಾವೆ. ಜನ ಆತಂಕದಲ್ಲಿದ್ದಾರೆ. ಅಯ್ಯೋ ಏನಾಗುತ್ತೆ, ನಾನು ಕೋವಿಶೀಲ್ಡ್ ಪಡ್ಕೊಂಡ್ಬಿಟ್ಟಿದ್ದೀನಿ, ಲಸಿಕೆ ತೆಗೆದುಕೊಂಡಿದ್ದೀನಿ, ಅಲ್ಲಿ ನೋಡಿದ್ರೆ ಅದು ಡೇಂಜರು, ಅಪಾಯ ಅಂತೇಳಿ ಕೆಲವರೆಲ್ಲ ಹೇಳ್ತಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಮತ್ತು ಜೊತೆಗೆ ನಿಮ್ಮ ಭಯವನ್ನು ನಿವಾರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೊಂದು ಕ್ಲಾರಿಟಿ ಬರಬೇಕು ಮನುಷ್ಯನಿಗೆ, ಅದು ಬಹಳ ಮುಖ್ಯ ಆಗುತ್ತೆ. ಆ ನೆಲೆಯಲ್ಲಿ ಈ ಚರ್ಚೆಯನ್ನು ಇಟ್ಕೊಂಡಿದ್ದೇವೆ. ಇದುವೇ ಈ ಇವತ್ತಿನ ವಿಶೇಷ, ಕೋವಿಶೀಲ್ಡ್ ಕಂಟಕವೇ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಖ್ಯಾತ ವೈದ್ಯರಾಗಿರುವಂಥ ಮತ್ತು ಜನಸ್ನೇಹಿ ವೈದ್ಯರಾಗಿರುವಂಥ ಡಾಕ್ಟರ್ ಆಂಜನಪ್ಪ ಅವರಿದ್ದಾರೆ. ಅವರೇ ಇದಕ್ಕೆ ಸರಿಯಾದ ಮಾರ್ಗದರ್ಶಕರು ಮತ್ತು ಭಯವನ್ನು ಹೋಗಲಾಡಿಸೋದಕ್ಕೆ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ತುಂಬೋದಕ್ಕೆ ಅವರೇ ಸರಿಯಾದ ಮಾರ್ಗದರ್ಶಕರು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಈ ಏನು ಒಂದು ಸಂದರ್ಶನಕ್ಕೆ, ಚರ್ಚೆಗೆ ಅವ್ರನ್ನ ಕರೆದಿದ್ದೀವಿ. ಸರ್, ಈ ವಿಶೇಷ ಚರ್ಚೆಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸುರೇಶ್ ಅವರೇ. ಸರ್, ಮೊದಲನೇದಾಗಿ ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಪಾತ್ರ ತುಂಬ ಗಮನಾರ್ಹವಾದದ್ದು. ಎಲ್ಲ ಜನ ಪ್ಯಾನಿಕ್ ಆಗಿದ್ದರು, ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿಯೂ ಕೂಡ ನೀವು ಕೊಟ್ಟಂಥ ಸಲಹೆಗಳು ಮತ್ತು ಎಲ್ಲ ವೈದ್ಯಕೀಯ ಸೇವೆಯ ಏನು ಕಾರ್ಯಕರ್ತರು ಮತ್ತು ವೈದ್ಯರು, ಅದರಲ್ಲೂ ನೀವು ಕೊಟ್ಟಂಥ ನ್ಯಾಚುರಲ್ ಆಗಿ ಕೊಟ್ಟಂಥ ಸಲಹೆಗಳು ಮತ್ತು ಕಾನ್ಫಿಡೆನ್ಸು ಬಹಳ ಜನರಲ್ಲಿ ಒಂದು ಚೈತನ್ಯವನ್ನು ತುಂಬಿತ್ತು. ಇದೀಗ ಕೋವಿಶೀಲ್ಡ್ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅನ್ನೋವಂಥ ಭಯ ಇದೆ. ಸರ್, ನೀವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಸುರೇಶ್ ಅವರೇ, ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಅಶ್ವವೇಗದಲ್ಲಿ ಕೂತಿದ್ದೀನಿ, ನೀವು ನನ್ನ ಬಗ್ಗೆ ಹೇಳಿದ ಎರಡು ಮಾತು. ನನ್ನ ಸಾಮಾಜಿಕ ಜವಾಬ್ದಾರಿ. ನಾನೊಬ್ಬ ಸೀನಿಯರ್ ಡಾಕ್ಟ್ರ್ ಇದ್ದೀನಿ. ಇವತ್ತು ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ತಾವೆಲ್ಲರೂ ಹೇಳ್ದಂಗೆ ನಾನು ಇವತ್ತು ಎಲ್ಲೋದ್ರೂ ಕೂಡ ನನ್ನನ್ನು ನೋಡಿದರೆ ನಮ್ಮ ಕೋವಿಡ್ ಸಮಯದಲ್ಲಿ ನಮಗೆ ಧೈರ್ಯ ಕೊಟ್ಟ, ಜೀವ ಉಳಿಸಿದಂಥ ನಮ್ಮ ಡಾಕ್ಟ್ರು ಅಂತ ನಾನು ಸೆಲ್ಫಿ ತೊಗೊಳ್ಳಕ್ಕೆ ಬರ್ತಾರೆ. ಆ ಹೆಮ್ಮೆ ನನಗಿದೆ. ಇವತ್ತು ಕೂಡ ನಾವಿಬ್ಬರೂ ಸೇರಿ ಈ ಕೆಲಸನ ಸಮಾಜಕ್ಕೆ, ಯಾಕಂದರೆ ಈ ಕೋವಿಶೀಲ್ಡ್ ಅನ್ನೋ ವ್ಯಾಕ್ಸಿನ್ ಇದೆಯಲ್ಲ, ಇದೊಂದು ಬಯಾಲಜಿಕಲ್ ಸೊಲ್ಯೂಷನ್. ಜನಗಳಿಗೆ ಅರಿವಾಗಲಿ ಅಂತ ಕೆಲವು ನಮ್ಮ ಮೆಡಿಕಲ್ ಪದಗಳನ್ನ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಇಟ್ಸ್ ಅನ್ ಅಲೋಪತಿ. ಐ ಬಿಲಾಂಗ್ ಟು ಅಲೋಪತಿ ಸಿಸ್ಟಮ್. ನಮ್ಮ ದೇಶದಲ್ಲಿ ಅಲೋಪತಿ ಇದೆ, ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, 108 ಸಿಸ್ಟಮ್ಸ್ ಇದ್ದಾವೆ. ಈ ವ್ಯಾಕ್ಸಿನ್ ಅಂದರೆ ಲಸಿಕೆ ಇವತ್ತಿನದಲ್ಲ. ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ ಕೂಡ ಲಸಿಕೆಗಳು ನಮ್ಮಲ್ಲಿ ಇದ್ದಾವೆ. ಇನ್ಫ್ಯಾಕ್ಟ್ ಸ್ಮಾಲ್ ಪಾಕ್ಸ್ ದಡಾರನ ಭೂಮಿಯಿಂದ ಎರಾಡಿಕೇಟ್ ಮಾಡಿದ್ದೇ ಈ ಲಸಿಕೆ. ಆ ದೃಷ್ಟಿಯಲ್ಲಿ ಇದು ಒಂದು ಲಸಿಕೆ. ನಾವೆಲ್ಲ ಅನುಭವಿಸಿದ್ದೀವಿ 3 ಅಲೆಗಳನ್ನ ಹೆಂಗೆ ಫೇಸ್ ಮಾಡೋದೋ. ಇವತ್ತು ಆಲ್ರೆಡಿ ನಾನು ಕೂಡ ಕೋವಿಶೀಲ್ಡ್ ತೊಗೊಂಡಿದ್ದೀನಿ, 3 ಡೋಸು. ನೀವು ತೊಗೊಂಡಿದ್ದೀರೋ ನನಗೆ ಗೊತ್ತಿಲ್ಲ. 80 ಕೋಟಿ ಜನ ಭಾರತೀಯರು ಈ ಲಸಿಕೆಯನ್ನು ತೊಗೊಂಡಿದ್ದಾರೆ. ಇವತ್ತು ಇದಕ್ಕಿದ್ದಂಗೆ ಯಾಕೆ ಈ ಸುದ್ದಿ ಆಯಿತು ಅಂದರೆ, ಮೊನ್ನೆ ತಾನೇ ಇಂಗ್ಲೆಂಡ್ನಲ್ಲಿ 53 ಜನ ಗ್ರಾಹಕರು ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ತಯಾರು ಮಾಡಿದಂಥ ಈ 2 ಕಂಪನಿ, ಆ ಕಂಪನಿ ಮೇಲೆ ಒಂದು ಕೇಸ್ ಹಾಕಿದರು. ಕೋವಿಶೀಲ್ಡ್, ಆಸ್ಟ್ರಾಜೆನಿಕಾ, ಭಾರತ ದೇಶದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇವೆರಡು ಪಾರ್ಟ್ನರ್ಶಿಪ್ನಲ್ಲಿ ತಯಾರು ಮಾಡಿದಂಥ ಈ ವ್ಯಾಕ್ಸಿನ್ನು ಕೇಸ್ ಭಾಳ ದಿನದಿಂದ ನಡೀತಾ ಇತ್ತು. ಒಂದು ಸಡನ್ಲಿ ನ್ಯೂಸ್ನಲ್ಲಿ ಬಂತು, ಹೌದು ನಮ್ಮ ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಇತ್ತು ಅಂತ ಅವ್ರು ಒಪ್ಕೊಂಡ್ರು. ಮೈಲ್ಡ್ ಸೈಡ್ ಎಫೆಕ್ಟ್ ಅಂತ ಅವ್ರು ಭಾಳ ಸ್ಪಷ್ಟವಾಗಿದ್ದಾರೆ. ಒಂದು ತೀವ್ರವಾದ ಅಲ್ಲ, ಮೈಲ್ಡ್ ಸೈಡ್ ಎಫೆಕ್ಟು ನಮ್ಮ ವ್ಯಾಕ್ಸಿನ್ಗೆ ಇದೆ ಅಂತಲ್ಲ, ಇತ್ತು ಅಂತ ಒಂದು ಸ್ಟೇಟ್ಮೆಂಟ್ ಬಂತಲ್ಲ, ಜನಗಳಿಗೆಲ್ಲ ಗಾಬರಿ ಆಗೋಯ್ತು. ಇವತ್ತು ಅದಕ್ಕೆ ಪ್ರಿಂಟ್ ಮೀಡಿಯಾ ಒಳಗೆ ಯಾವ ಬಂತೋ, ಎಲೆಕ್ಟ್ರಾನಿಕ್ ಮೀಡಿಯಾ ಒಳಗೆ ಸಾಕಷ್ಟು ಚಾನಲ್ಗಳಲ್ಲಿ ಇದರ ಡಿಸ್ಕಷನ್ ನಡೀತಾ ಇದೆ. ನೀವು ಕೂಡ ಇವತ್ತು ಜನರಿಗೆ ಒಂದು ಧೈರ್ಯ ಕೊಡಲಿಕ್ಕೆ ನನ್ನ ಮುಂದೆ ಕೂತ್ಕೊಂಡು ನನ್ನ ಪ್ರಶ್ನೆ ಕೇಳ್ತೀರಿ. ಇಷ್ಟಂತೂ ಈಗ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಈ ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಇತ್ತು. ಎಷ್ಟು ಜನಕ್ಕಾಯಿತು ಅಂದರೆ 10 ಲಕ್ಷ ಜನಕ್ಕೆ 6ರಿಂದ 7 ಜನ, ಅಂದರೆ 0.0024% ಈ ಕಾಂಪ್ಲಿಕೇಶನ್ ಆಯಿತು. ಬಟ್ ಇನ್ನೊಂದು ಬಿಗಿನಿಂಗ್ನಲ್ಲೇ ಸ್ಪಷ್ಟ ಮಾಹಿತಿ ಕೊಡ್ತೀನಿ, ಯಾವಾಗ ಆಯಿತು, ಈಗಾಗುತ್ತಾ? ಇವತ್ತು ಜನ ನಾನು ತೊಗೊಂಬಿಟ್ಟಿದ್ದೆ, ಇವತ್ತು ನನಗೇನಾದರೂ ಹೆಚ್ಚು ಕಮ್ಮಿ ಆಗುತ್ತಂತ ಹೆದರ್ತಾರೆ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಕಾಂಪ್ಲಿಕೇಶನ್ನು ಆಗಿರೋದು ವಿತಿನ್ 6 ಮಂತ್ಸ್. 3ನೇ ಡೋಸ್ 3 ಡೋಸ್ ತೊಗೊಂಡಿದ್ದೀವಿ ನಾವು. ಹೌದು, 2 ಡೋಸ್ಗೂ ಮಧ್ಯೆ ಗ್ಯಾಪ್ ಇರ್ತಾ ಇತ್ತು. ನೋಡಿ, ಯಾವುದೇ ಒಂದು ವ್ಯಾಕ್ಸಿನಲ್ಲಿ ಅಥವಾ ಲಸಿಕೆಯಲ್ಲಿ ಕಾಂಪ್ಲಿಕೇಶನ್ ಅಂದರೆ
ಎರಡು ರೀತಿ, ಇನ್ನು ಇಮ್ಮಿಡಿಯೇಟು ಸಿಂಪಲ್ ಎಕ್ಸಾಂಪಲ್, ಇಂಜೆಕ್ಷನ್ ಕೊಟ್ಟಾಗ ಪೇಯ್ನ್ ಆಗುತ್ತಲ್ಲ, ಅದು ಕೂಡ ಸೈಡ್ ಎಫೆಕ್ಟ್ ಅಂದ್ಕೋತೀವಿ. 3ರಿಂದ 6 ತಿಂಗಳೊಳಗೆ ಕೆಲವರಿಗೆ ಬ್ಲಡ್ ಕ್ಲಾಟ್ನಿಂದ ಸ್ಟ್ರೋಕ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಹೊಟ್ಟೆ ನೋವು ಬಂದಿರ್ಬೋದು, ಕೈ ಗ್ಯಾಂಗ್ರೀನ್ ಆಗಿರ್ಬೋದು, ಕಾಲು ಬೆರಳು ಹೋಗಿರ್ಬೋದು. ಇವೆಲ್ಲವೂ ಡಿಲೈಡ್ ಕಾಂಪ್ಲಿಕೇಶನ್ಸ್ ಅಂತೀವಿ ನಾವು, ಸೈಡ್ ಎಫೆಕ್ಟ್ಸು. ಇದು ಎಲ್ಲಿವರೆಗೂ ಆಯಿತು ಅಂದರೆ ಕೊನೆಯ ಲಸಿಕೆ ತೊಗೊಂಡು 6 ತಿಂಗಳು ಒಳಗಡೆ. ಈಗ ಆಲ್ರೆಡಿ ನಾವು ಲಸಿಕೆ ತೊಗೊಂಡು 2.5 ವರ್ಷ ಆಗೋಗಿದೆ. ನಾನು 3 ವರ್ಷದಿಂದ ಲಸಿಕೆ ತೊಗೊಂಡು 3 ಡೋಸು. ಸೊ ಇವತ್ತು ನನಗೆ ಆ ಭಯ ಇಲ್ಲ, ಇದರ ಸೈಡ್ ಎಫೆಕ್ಟು ನನಗಾಗಲಿಲ್ಲ. ಆಗಬೇಕಿದ್ರೆ ಆವಾಗಲೇ ಆಗಬೇಕು. ಸೊ ಜನಗಳಿಗೂ ಇದೇ ಹೇಳ್ತೀನಿ, ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟ್ರಾಗಿ ನಾನೇ ವ್ಯಾಕ್ಸಿನ್ ತೊಗೊಂಡು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ನಾನು ಹೆದರಲ್ಲ, ದಯವಿಟ್ಟು ನೀವು ಹೆದರಬೇಡಿ. ಫೈನ್ ಸರ್, ತುಂಬ ಮೊದಲನೇದಾಗಿ ಒಂದು ಕ್ಲಾರಿಟಿ ಕೊಟ್ಬಿಟ್ರಿ. ಈಗ ಸದ್ಯಕ್ಕೆ ಕೋವಿಶೀಲ್ಡ್ ಯಾರೆಲ್ಲ ಲಸಿಕೆ ತೆಗೆದುಕೊಂಡಿದ್ದೀರಿ ಅವರು ಭಯ ಪಡೋ ಅಗತ್ಯ ಇಲ್ಲ ಅನ್ನುವಂಥದ್ದು. ಯಾಕೆಂದರೆ ಅದು ಏನಾದ್ರು ಪರಿಣಾಮ ಉಂಟಾದರೆ 6 ತಿಂಗಳು 3 ತಿಂಗಳಲ್ಲಿ ಅದು ತುಂಬ ಬೆರಳೆಣಿಕೆ 10 ಲಕ್ಷದಲ್ಲಿ 6 ಜನ ಸರ್. ಸರ್, ಈಗ ಅದೇ ಪ್ರಶ್ನೆ, 10 ಲಕ್ಷದ 6 ಜನ ಅಂದರೆ ಯಾವ ಕಾರಣಕ್ಕೆ ಅವ್ರಿಗೆ ಆಗುತ್ತೆ ಅನ್ನೋದು, ಏನಾದರೂ ಅವ್ರಿಗೇನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇಂದ ಆಗುತ್ತಾ ಅಥವಾ ಹೆಂಗೆ ಸರ್? ಅದು ಅನಿವಾರ್ಯವಾ ಅಂತ? ಅನಿವಾರ್ಯ. ಡ್ರಗ್ ರಿಯಾಕ್ಷನ್ಸ್ ಹೇಳಕ್ಕೆ ಬಂದು ನೋಡಿ, ಪೆನ್ಸಿಲಿನ್ ಬೆಸ್ಟ್ ಎಕ್ಸಾಂಪಲ್ಲು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡಿಡಿದಂಥ ವಂಡರ್ಫುಲ್ ಡ್ರಗ್ ಅದು. ಕೋಟ್ಯಾಂತರ ಜನ ಜೀವ ಉಳಿಸ್ತು. ಆದರೆ ಕೆಲವರು ಟೆಸ್ಟ್ ಡೋಸ್ಗೆ ಸತ್ತು ಹೋದರು. ಸೊ ಇಟ್ ಡಿಪೆಂಡ್ಸ್ ಆನ್ ದಟ್ ಪರ್ಟಿಕ್ಯುಲರ್ ದೇಹ ಸ್ಪಂದಿಸೋದು ಭಾಳ. ಹೌದು. ಆ್ಯಂಡ್ ಆ ಬ್ಯಾಚ್ ಆಫ್ ಡ್ರಗ್ ಇವಾಗ ಆಯ್ದಾರಲ್ಲ, ಇವಾಗ ಬ್ಯಾಚಸ್ ಬರ್ತವೆ. ಈ ವಯಲ್ಸ್ ನೋಡಿಸ್ತಾ ಇದ್ದಾರಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಸಮ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇತ್ತೋ ಅಥವಾ ಏನೋ ಆಗಿರೋದ್ರಿಂದ ಬರ್ಬೋದು. ಯಾರಿಗಾಗುತ್ತೆ ಯಾಕಾಗುತ್ತೆ ಹೇಳಲಿಕ್ಕೆ ಕಷ್ಟ. ಆಗಿದೆ, ಯಾರಿಗೂ ಆಯಿತು ಒಂದು 5-6 ಜನಕ್ಕೆ. 10 ಲಕ್ಷದಲ್ಲಿ ಒಂದು 5ರಿಂದ 6 ಜನಕ್ಕೆ ಆಗಿದ್ದಾರೆ. ಆದರೆ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅನ್ನೋದನ್ನು ಜನಗಳು ನೆನೆಸ್ಕೋಬೇಕು. ಕರೆಕ್ಟ್ ಸರ್, ಕರೆಕ್ಟ್. ಈಗ ಇನ್ನೊಂದು ಭಯ ಯಾಕೆ ಉಂಟಾಯಿತು ಅಂದರೆ ಸರ್, ಈಗ ಕೋವಿಡ್ ಲಸಿಕೆಯನ್ನು ಪಡೆದ ನಂತರ, ಕೋವ್ಯಾಕ್ಸಿನ್ನು ಅಥವಾ ಕೋವಿಶೀಲ್ಡ್ ಪಡೆದ ನಂತರ ಯುವಕರಲ್ಲಿ ಹಠಾತ್ತನೆ ಸಾವಿನ ಪ್ರಮಾಣ ಹೆಚ್ಚಾಯಿತು. ಹೃದಯಾಘಾತದ ಸಮಸ್ಯೆಗಳು, ಹೀಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಉಂಟಾದವು. ಅದೆಲ್ಲದಕ್ಕೂ ಕೂಡ ಕೋವಿಶೀಲ್ಡ್ನೇ ಕಾರಣ, ಲಸಿಕೆಯೇ ಕಾರಣ ಅನ್ನೋ ಥರದ್ದು ಸುದ್ದಿಗಳು ಎಲ್ಲ ಕಡೆ ಹರಿದಾಡಕ್ಕೆ ಶುರುವಾದವು. ಇದೇನಾದರೂ ಕಾರಣನ ಅಥವಾ ಹೇಗೆ ಸರ್? ಈ ಯುವಕರ ಸಾವಿಗೆ ಕಾರಣ ಏನು ಸರ್? ಕೋವಿಶೀಲ್ಡ್ ಅಲ್ವಾ ಹಂಗಾದ್ರೆ, ಅಥವಾ ಏನು ಬೇರೆ ಏನು ಕಾರಣ ಇರ್ಬೋದು ಅಂತ? ನಿನ್ನೆ ನಾನು ಡಾಕ್ಟರ್ ಮಂಜುನಾಥ್, ಕಾರ್ಡಿಯಾಲಜಿಸ್ಟ್, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಅವರ ಜೊತೆಯಲ್ಲೇ ಕೂತು ನಾನು ಡಿಸ್ಕಷನ್ನಲ್ಲಿದ್ದೆ. ಈ ಒಂದು ಹೊಸ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸಮಾಜದಲ್ಲಿ, ಯೂಟ್ಯೂಬ್, ವಾಟ್ಸಪ್ ಯೂನಿವರ್ಸಿಟಿ. ಅನ್ಫಾರ್ಚುನೇಟ್ಲಿ ವಿಚಾರ ಗೊತ್ತಿಲ್ಲದಿರೆ ತಪ್ಪು ಮಾಹಿತಿಗಳನ್ನ ಮಾಧ್ಯಮದಲ್ಲಿ ಬರ್ತಾರಲ್ಲ, ಅದರಿಂದ ಅನೇಕ ತೊಂದರೆಗಳಾಗ್ತಾಯಿದೆ. ಮಂಜುನಾಥ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಇನ್ಫ್ಯಾಕ್ಟ್ ಪುನೀತ್ ರಾಜ್ಕುಮಾರ್ ನನ್ನ ತೀರಾ ಆತ್ಮೀಯರು. ಅವ್ರು ಸತ್ತ ಮೇಲೆ ಇವು ತುಂಬ ಜನಕ್ಕೆ ಗಾಬರಿ ಆಗೋಯ್ತು, ಯಾಕೆ ಈಚೀಚೆಗೆ ಹೆಂಗೆ ಸರ್? ಅದ್ರ ಬಗ್ಗೆ ಒಂದು ಕೇಳ್ತೀನಿ. ಈಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಫೋಟೋಸನ್ನ ಶೇರ್ ಮಾಡ್ಕೊಂಡಿದ್ರು. ಏನು, ನಾನು ಕೋವಿಶೀಲ್ಡ್ ತೆಗೆದುಕೊಂಡೆ, ನೀವು ಕೂಡ ತೆಗೆದುಕೊಳ್ಳಿ ಅಂತ. ಅದೇ ಕಾಮೆಂಟ್ಸಲ್ಲಿ ಕೆಲವರು ಅದನ್ನು ತೆಗೆದುಕೊಳ್ಬೇಡಿ, ಇದು ಅಪಾಯ ಅನ್ನೋ ಥರದ್ದು ಕಾಮೆಂಟ್ಸ್ಗಳು ಕೂಡ ಇದ್ದಾವೆ. ಈಗ ಅದು ತುಂಬ ವೈರಲ್ ಆಗ್ತಾ ಇದೆ. ಅಂದರೆ 45 ವರ್ಷ ಮೇಲ್ಪಟ್ಟವರಿಗೆ ಕೋವಿಶೀಲ್ಡ್ ಅಷ್ಟು ಒಳ್ಳೆಯದಲ್ಲ ಅನ್ನೋ ಥರದ ಸುದ್ದಿಗಳು ಕೂಡ ಹರಿದಾಡ್ತು. ಆಮೇಲೆ ಅದರಿಂದ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಈ ಕೋವಿಶೀಲ್ಡ್ ಕೂಡ ಕಾರಣ ಅನ್ನುವಂಥ ಸುದ್ದಿನ ತಗಲಾಕುವಂಥ ಚರ್ಚೆಯೂ ನಡೀತಾ ಇದೆ. ಏನು ಹೇಳ್ತೀರಿ ಸರ್? ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಮಾತನಾಡಬೇಕು. ನಾನೊಬ್ಬ ಪ್ರೊಫೆಸರ್ ಇದ್ದೀನಿ ಮೆಡಿಕಲ್ ಕಾಲೇಜ್ನಲ್ಲಿ. ನನ್ನ ಮಾತಿನಲ್ಲಿ ವಿಜ್ಞಾನ ಇರುತ್ತೆ, ಏನೇನೋ ಉಲ್ಟಾ ಸೀದಾ ಮಾತಾಡೋದಲ್ಲ. ನೋಡಿ, ವ್ಯಾಕ್ಸಿನ್ ಅಂದರೆ ಲಸಿಕೆ ಅಂದರೆ ಮಾರ್ಕೆಟಿಗೆ ಬರಬೇಕಾದ್ರೆ 3 ವರ್ಷ ತಗೊಳುತ್ತೆ. 4 ಸ್ಟೇಜ್ನಲ್ಲಿ ರೆಡಿ ಆಗುತ್ತೆ ವ್ಯಾಕ್ಸಿನ್. ಅನಿಮಲ್ ಎಕ್ಸ್ಪೆರಿಮೆಂಟಿಂದ ಹಿಡಿದು ಟ್ರಯಲಿಂದ ಹಿಡಿದು. ಆ್ಯಂಡ್ ಭಾಳ ಸರಳವಾಗಿ ನಿಮ್ಗೆ ಹೇಳ್ಬೇಕಂದ್ರೆ, ಈ ವ್ಯಾಕ್ಸಿನ್ನೊಳಗೆ ಏನಿರುತ್ತೆ, ಆ ವಯಲ್ ನೋಡ್ತಿರಲ್ಲ, ಅದರಲ್ಲಿ ಏನಿರುತ್ತೆ ಅಂದರೆ ಕಿಲ್ಡ್ ವೈರಸ್ ಅಥವಾ ಅಟೆನ್ಯೂಯೇಟೆಡ್, ಶಕ್ತಿನ ಕಡಿಮೆ ಮಾಡಿ ಇರೋವಂಥ ವೈರಸ್ಸು ಪ್ಲಸ್ ಪ್ರಿಸರ್ವೇಟಿವ್, ಇಷ್ಟಿರುತ್ತೆ. ಇದನ್ನು ಯಾಕೆ ತಯಾರು ಮಾಡೋದು ಅಂದರೆ, ನೋಡಿ, ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ಗೆ ಮನುಷ್ಯನಿಗೆ ಕಾಯಿಲೆ ಬಂದರೆ, ಇವಾಗ ಕೋವಿಡ್ ಪಾಸಿಟಿವ್ ಇದೆ, ನನಗೆ ನ್ಯಾಚುರಲ್ ಇಮ್ಯುನಿಟಿ ಬಂದಿರುತ್ತೆ. ಈ ವೈರಸ್ ನನ್ನ ದೇಹದೊಳಕ್ಕೆ ಹೋದಾಗ ನನ್ನ WBC ಸೋಲ್ಜರ್ಸ್ ಫೈಟ್ ಮಾಡಿ ಆಂಟಿಬಾಡಿ ಉತ್ಪತ್ತಿ ಮಾಡುತ್ತೆ. ಮುಂದೆ ನನಗೇನು ತೊಂದರೆ ಆಗಬಾರ್ದು ಅಂತ. ಅನೇಕ ಜನಗಳಿಗೆ ಅದು ಬರೋದಕ್ಕೆ ಮೊದಲೇ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂದರೆ, ಅದೇ ರಿಯಾಕ್ಷನ್ನ ಬಾಡಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡಬೇಕಂದ್ರೆ ವ್ಯಾಕ್ಸಿನ್ ಕೊಡ್ತೀವಿ. ಇಷ್ಟು ಸರಳ. ವ್ಯಾಕ್ಸಿನ್ ಕೊಡಬೇಕಾದ್ರೆ ಎಷ್ಟೊಂದು ಜನ ವಿಜ್ಞಾನಿಗಳು ಎಷ್ಟು ಕಷ್ಟಪಟ್ಟು ಇದನ್ನು ತಯಾರು ಮಾಡ್ತಾರೆ, ಎಷ್ಟು ಪ್ರಿಕಾಷನ್ಸ್ ತೊಗೊಳ್ತಾರೆ. ಸೊ ಆದ್ದರಿಂದ ಇದರಲ್ಲಿ ವಿಜ್ಞಾನ ಇದೆ, ಅದನ್ನು ಫಸ್ಟ್ ತಿಳ್ಕೊಂಬಿಡಿ. ಈ ರೀತಿ ತೊಂದರೆ ಆಗಂಗಿದ್ರೆ ಯಾರೂ ಇದನ್ನು ತಯಾರು ಮಾಡ್ತಿರಲಿಲ್ಲ, ಕೊಡ್ತಿರಲಿಲ್ಲ.
ಆ್ಯಂಡ್ ಇವತ್ತು ತುಂಬ ಜನ ಯಂಗ್ಸ್ಟರ್ಸು ಹಾರ್ಟ್ ಅಟ್ಯಾಕ್ ಆಗ್ತಿರೋದು ನನಗೂ ಗೊತ್ತಿದೆ, ನೀವು ಮೆನ್ಷನ್ ಮಾಡ್ತಾಯಿದ್ದೀರಿ. ಅನ್ಫಾರ್ಚುನೇಟ್ಲಿ ಸೆಲೆಬ್ರಿಟೀಸ್ ಹಿಂಗಾದಾಗೆ ಇದು ತುಂಬ ದೊಡ್ಡ ಸುದ್ದಿ ಆಗುತ್ತೆ. ಸಚ್ ಎ ಲವ್ಲಿ ಫೆಲೋ ಪುನೀತ್, ನನಗೆ ಗೊತ್ತಿರೋರವ್ರ ಜೊತೆ ಕಾರ್ಯಕ್ರಮ ಮಾಡಿದ್ದೀನಿ. ಅಂಥವ್ರು ತೀರ್ಕೊಂಡಾಗೆ ತುಂಬ ಜನ ಈ ಥರ ಮಾತಾಡಿದರು ಯಂಗ್ಸ್ಟರ್ಸ್ಗೆ. ಅದರೊಳಗೆ ಪುನೀತು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಿ. ಇವು ನೋಡಿ, ಪೋಲಿಯೋ ಡ್ರಾಪ್ಸ್ ಹಾಕೋವಾಗೆ ಸೆಲೆಬ್ರಿಟಿ ಕೈಯಲ್ಲಿ ಹಾಕಿಸ್ತಾರೆ, ಯಾಕಂದರೆ ಜನ ಮೆಚ್ತಾರೆ, ಅದನ್ನು ತಮ್ಮ ಮಕ್ಕಳಿಗೂ ಹಾಕ್ತಾರೆ ಅಂತ. ಅದೇ ರೀತಿ ಪುನೀತ್ ರಾಜ್ಕುಮಾರ್, ನಾನು ತೊಗೊಳ್ತಾ ಇದ್ದೀನಿ, ನೀವು ತೊಗೊಳ್ಳಿ ಅಂತ. ನಾನು ಹೇಳೋದಕ್ಕಿಂತ ಕೂಡ ಅವ್ರು ಈಸ್ ಎ ಸೆಲೆಬ್ರಿಟಿ, ಐ ಮೇ ಬಿ ಪಾಪ್ಯುಲರ್ ಡಾಕ್ಟ್ರು, ಮೂಡ್ತಾರೆ. ಅವ್ರು ಮಾಡಿದ್ದು ಕರೆಕ್ಟಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವತ್ತೂ ಕೂಡ ಸಮಾಜದಲ್ಲಿ ಅದಕ್ಕೆ ಆಪೋಸಿಟ್ ಮಾತಾಡೋರು ಇರ್ತಾರೆ. ಅವ್ರು ತೊಗೊಂಡಿದ್ದಕ್ಕೂ ಇಲ್ಲ, 100% ವಾಚ್ ಮಾಡಿ ಹೇಳ್ತೀನಿ ನಾನು, ಅಥೆಂಟಿಕ್ಕಾಗಿ ಹೇಳ್ತೀನಿ, ಸೈಂಟಿಫಿಕ್ಕಾಗಿ ಹೇಳ್ತೀನಿ. ಈ ವ್ಯಾಕ್ಸಿನ್ಗೂ ಪುನೀತ್ ರಾಜ್ಕುಮಾರ್ಗಾದ ಹಾರ್ಟ್ ಅಟ್ಯಾಕು ಸಂಬಂಧ ಇಲ್ಲ. ಅದಾದಮೇಲೆ ತುಂಬ ಜನ ನೋಡಿ, ಮೊನ್ನೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾಯಿದ್ರು ಮಂಜುನಾಥ್ ಅವರು, ಈ ಕೋವಿಡ್ಗಿನ್ನ ಮೊದಲೇ 5 ವರ್ಷ ಸ್ಟಡಿ ಮಾಡಿದ್ದಾರೆ ಜಯದೇವ್ ಒಳಗೆ, ಯಾಕೆ ಯಂಗ್ಸ್ಟರ್ಸ್ ಸಾಯ್ತಾ ಇದ್ದಾರೆ ಅಂತ. ನಾವೆಲ್ಲ MBBS ಮಾಡೋ ಟೈಮ್ನಲ್ಲಿ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು, 65 ವರ್ಷದವ್ರನ್ನ ಹಾರ್ಟ್ ಅಟ್ಯಾಕು. ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಿದ್ದಾರೆ. ಇದಕ್ಕೆ ಕಾರಣ ನಾನು ಹೇಳ್ತೀನಿ ಕೇಳಿ, ವೆರಿ ವೆರಿ ಸಿಂಪಲ್, ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಇವರಪ್ಪನ ಕಾಲದಾಗಲ್ಲ, ಅವರಪ್ಪ ನಾನು ರಿಟೈರ್ಡ್ ಆಗೋಷ್ಟೊತ್ತಿಗೆ ಒಂದು ಮನೆ ಮಾಡಿಕೊಂಡ್ರೆ ಸಾಕಪ್ಪ ಅನ್ನೋ ಮನೋಭಾವದಲ್ಲಿರ್ತಿದ್ದ. ಇವತ್ತು ಮಕ್ಕಳು ಹಂಗಲ್ಲ, 30 ವರ್ಷಕ್ಕೆ ತನಗೆ ಬೆನ್ಸ್ ಕಾರ್ ಬೇಕು, ದೊಡ್ಡ ಬಂಗ್ಲಾ ಬೇಕು, ಒಳ್ಳೆ ಪ್ರಾಪರ್ಟಿ ಬೇಕು. ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇದೆಯಲ್ಲ ಅದು. ಆ್ಯಂಡ್ ಇವನು ತಿನ್ನೋ ಜಂಕ್ ಫುಡ್ಡು. ಇವರಪ್ಪ ಹೊಲ ಊತು ಬಂದ್ಬಿಟ್ಟು ಆಲೆ ಮನೆಯೊಳಗೆ ಕೂತ್ಕೊಂಡು ಪಾಟ್ಲಾಸಾಗಿ ಉಂತಿದ್ದ, ಇವನು ಕಾರ್ನಾಗ ಪಫ್ ತಿನ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಆಹಾರ ಪದ್ಧತಿ, 108 ಕಾರಣಗಳು. ಇವನ್ ಕೊಲೆಸ್ಟ್ರಾಲು, ಇವನ ವಯಸ್ಸಿನಾಗ ಇವ್ರ ಅಪ್ಪನಿಗೆ ಆ ಕೊಲೆಸ್ಟ್ರಾಲ್ ಇರುತ್ತೆ. ಜನಗಳಿಗೆ ನಾವು ವೈದ್ಯರಾಗಿ ಅರಿವು ಮೂಡಿಸ್ಬೇಕು. ಯಾಕೆ ಯಂಗ್ಸ್ಟರ್ಸ್ ಸಾಯ್ತಾ ಇದ್ದಾರೆ ಅಂದರೆ ವ್ಯಾಕ್ಸಿನ್ ಅಲ್ಲ. ಅದೆಲ್ಲ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ ರೀ, ಎಮ್ಮೆಗೆ ಜ್ವರ ಬಂದರೆ ಹಸಿಗೆ ಬರೀ ಹೇಳಿದ್ರಂತೆ. ಹಂಗೆ ಏನೇನೋ ತಪ್ಪಿಗೆ ಅವ್ರು ಹಾರ್ಟ್ ಅಟ್ಯಾಕ್ ಆದರೆ ನಮ್ಮ ವ್ಯಾಕ್ಸಿನ್, ಪುಣ್ಯಾತ್ಮರು ಕಂಡಿಡಿದಿರೋ ವ್ಯಾಕ್ಸಿನ್ನು ನಮ್ಗೆ ಎಷ್ಟು ಹೆಮ್ಮೆ ಅಂದರೆ, ನಾವು ಭಾರತೀಯರು ಇಡೀ ಪ್ರಪಂಚಕ್ಕೆ ವ್ಯಾಕ್ಸಿನ್ ಕೊಟ್ಟಂಥ ಕೆಪಾಸಿಟಿ ಇರೋರು. ಇವತ್ತಲ್ಲ, ಭಾಳ ವರ್ಷದಿಂದಲೂ ಕೂಡ ನಮ್ಮ ವಿಜ್ಞಾನಿಗಳು ಎಷ್ಟು ಫೇಮಸ್ ಅಂದರೆ ಇಡೀ ಪ್ರಪಂಚಕ್ಕೆ ನಾವು ವ್ಯಾಕ್ಸಿನ್ ಸಪ್ಲೈ ಮಾಡಿದಂಥವ್ರು. ಅಂಥದ್ರಲ್ಲಿ ದಯವಿಟ್ಟು ಈ ವಿಚಾರಗಳನ್ನು ತಿಳ್ಕೊಳ್ಳೋವಾಗೆ ಭಾಳ ಸ್ಪಷ್ಟತೆ ಇರಬೇಕು. ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಇಲ್ಲ ನನಗೆ ಗೊತ್ತು, ಸಾಕಷ್ಟು ಜನ. ಬಟ್ ಅದಕ್ಕೆ ಕಾರಣಗಳು ವ್ಯಾಕ್ಸಿನ್ ಅಲ್ಲ, ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹಂಗಾಗಿ ದಯವಿಟ್ಟು ಇದನ್ನು ಸರ್. ಈಗ ಇನ್ನೊಂದು ಚರ್ಚೆ, ಈಗ ಏನು ಈ ಆಸ್ಟ್ರಾಜೆನಿಕಾ ಕಂಪನಿ ಲಂಡನ್ ನ್ಯಾಯಾಲಯದ ಎದುರು ಒಪ್ಕೊಂಡಿದೆ, ಏನು ಈ ಲಸಿಕೆಯಿಂದ ಮಾರಣಾಂತಿಕ ಅಡ್ಡ ಪರಿಣಾಮ ಉಂಟಾಗುತ್ತೆ ಅನ್ನುವಂಥದ್ದು. ಇಲ್ಲ, ಮಾರಣಾಂತಿಕ ಬರೆದಿಲ್ಲ, ಅದು ಸಿಂಪಲ್ ಸೈಡ್ ಎಫೆಕ್ಟ್ಸ್ ಅಂತ. ಸಾವು ನೋವು ಆಗಿಲ್ಲ ಸರ್, 1-2 ಇರಬಹುದು. ಇನ್ನೊಂದು ವಿಚಾರ ಸರ್, ಈ ಲಸಿಕೆಯನ್ನ ತೆಗೆದು ಏನು ಎಲ್ಲ ಕಡೆ ಪ್ರಚುರ ಮಾಡೋಕ್ಕಿಂತ ಮುಂಚೆ ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾಗತ್ತೆ ಅನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿತ್ತು. ಅದನ್ನ ಬಹುತೇಕ ಮಾಧ್ಯಮಗಳು ಪ್ರಚಾರ ಮಾಡಲಿಲ್ಲ. ಜೊತೆಗೆ ಒಂದಷ್ಟು ದೇಶಗಳು ಈ ಕೋವಿಡ್ ಶೀಲ್ಡ್ ಅನ್ನ ಬ್ಯಾನ್ ಮಾಡಿದ್ವು, ಅಂದ್ರೆ ನಾವು ಇದನ್ನ ಉಪಯೋಗಿಸೋದಿಲ್ಲ ಅಂತ. ಆಮೇಲೆ ಈ ಕೋವಿಶೀಲ್ಡ್ ಬಗ್ಗೆ ಒಂದಷ್ಟು ವಿವಾದಗಳು ಕೂಡ ಇದ್ವು, ಇದು ಅಷ್ಟೊಂದು ಒಳ್ಳೆಯ ಲಸಿಕೆ ಅಲ್ಲ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅದು ಡೆಫಿನೆಟ್ಲಿ ನೋಡಿ ಸರ್, ಯಾವುದೇ ಡ್ರಗ್ ತೊಗೊಳ್ಳಿ ನೀವು, ಡೆಫಿನೆಟ್ಲಿ ಅದ್ರ ಮೇಲೆ ಮೆನ್ಷನ್ ಮಾಡೇ ಇರ್ತಾರೆ, ದೇರ್ ಆರ್ ಸೈಡ್ ಎಫೆಕ್ಟ್ಸ್. ಅಂದರೆ ಯಾವುದು ಕೂಡ ಇಟ್ ಇಸ್ 100% ಸೇಫ್, ನಮ್ಮ ಡ್ರಗ್ಗಿಂದ ಏನೂ ಆಗಲ್ಲ ಅಂತ ಯಾರು ಪ್ರಿಂಟ್ ಮಾಡೋಕ್ಕಾಗಲ್ಲ. ಅದ್ರ ಮೇಲೆ ಇರುತ್ತೆ, ಅದು ಹೈಲೈಟ್ ಆಗಲಿಲ್ಲ. ಇನ್ನೊಂದು ಕೋವ್ಯಾಕ್ಸಿನ್ನು ಕಂಪೇರ್ ಟು ಕೋವಿಶೀಲ್ಡ್, ಅದು ಬೇರೆ ಕಂಪ್ನಿಯಿಂದ ಬಂದಿದ್ದು, ದಟ್ ಈಸ್ ಬೆಟರ್, ಲೆಸ್ ಸೈಡ್ ಎಫೆಕ್ಟ್ ಅಂದರು. ಬಟ್ ಅವ್ರ ಮೇಲೆ ಯಾರೂ ಇನ್ನೂ ಕೇಸ್ ಹಾಕಿಲ್ಲ, ಕೇಸ್ ಹಾಕಿರೋ ಅವ್ರದ್ದು ಬರುತ್ತೆ. ಇದು ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಸೊ ಹಂಗಾಗಿ ಇವ್ರದ್ದು ಬ್ಯಾನ್ ಆಗಿದ್ದು ನನಗೂ ಗೊತ್ತು. ಕೋವಿಶೀಲ್ಡ್ ಈಸ್ ನಾಟ್ ಸೇಫ್ ಅಂತ ಕೆಲವು ಕಂಟ್ರಿಗಳಲ್ಲಿ ತೊಗೊಳ್ಳಿಲ್ಲ. ಆ ಟೈಮ್ನಲ್ಲೇ ನಾನು 3ನೇ ಡೋಸ್ ತೊಗೊಂಡೆ ಆ್ಯಸ್ ಎ ಡಾಕ್ಟರ್. ನನಗೆ ಗೊತ್ತಿರುತ್ತೆ ಇದ್ರ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಆದರೆ 10 ಲಕ್ಷ ಜನಗಳಿಗೆ ಒಳ್ಳೆಯದಾಗಿ 6 ಜನಕ್ಕೆ ಏನೋ ತೊಂದರೆ ಆಯಿತು ಅಂದರೆ ಈ ವಿಜ್ಞಾನ ಏನು ಹೇಳುತ್ತೆ? ಡೆಫಿನೆಟ್ಲಿ ಬೆನಿಫಿಟ್ಸ್ ಆರ್ ಬೆಟರ್ ದೆನ್ 99.9 ಜನಕ್ಕೆ ಒಳ್ಳೆಯದಾಗಿ 0.0 ಅದು ಆಗಬಾರ್ದು. ಒಬ್ಬ ವೈದ್ಯನಾಗಿ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. 1 ಡೆತ್ ಈಸ್ ಆಲ್ಸೋ ಅವ್ರ ಫ್ಯಾಮಿಲಿಗೆ 100% ಜೀವನ, ಆ ರೀತಿ ನಾನು ಮಾತಾಡೋಲ್ಲ. ಬಟ್ ಡೆಫಿನೆಟ್ಲಿ ಬೆನಿಫಿಟ್ಸ್ ಜಾಸ್ತಿ ಇರೋವಾಗೆ ಇದನ್ನು ಸರ್, ಇದು ಗಾನ ಕೊಡ್ದಿದ್ರೆ 80 ಕೋಟಿ ಜನಕ್ಕೆ ಇವತ್ತು 4ನೇ ಅಲೆ, 5ನೇ ಅಲೆ, 6ನೇ ಅಲೆವರೆಗೂ ಹೋಗಿರೇವಿ. ಅಮೆರಿಕದಲ್ಲಿ ಕೆಲವರು ತೊಗೊಳ್ಳಿಲ್ಲ, ಹಿಂಗೆ ನಮ್ಮ ವ್ಯಾಕ್ಸಿನ್ ಬ್ಯಾನ್ ಮಾಡಿ 5ನೇ ಅಲೆಯವಳು ಸತ್ತರು, 6ನೇ ಅಲೆಯವಳು ಆದರೆ ನಮ್ಮ ಭಾರತ ದೇಶದಲ್ಲಿ ಅದಾಗಲಿಲ್ಲ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ವ್ಯಾಕ್ಸಿನ್ ತೊಗೊಂಡಿದ್ರ ಇದು ಅಂದರೆ ಈಗಲೂ ಇದೆ, ಕೋವಿಡ್ ಇಲ್ಲ ಅಂತಲ್ಲ, ಆಗಿಂದಾಗಿ ಈಗಿಂದಾಗಿ
ಈ ಕೊರೋನಾ ವೈರಸ್ ಇದೆಯಲ್ಲ ಇವತ್ತಿನ ವೈರಸ್ ಅಲ್ಲ. ನಾನು MBBS ಓದೋ ಕಾಲದಿಂದಲೂ ನನ್ನ ಪುಸ್ತಕದಲ್ಲಿ ಕೊರೋನಾ ವೈರಸ್ ನಾನು ತೊಗೊಂಡೋಗಿ ತೋರಿಸಿದ್ದೀನಿ. ಬಟ್ ಈ ಲಾಸ್ಟ್ ಕೋವಿಡ್ ನಾವೇನು ನೋಡಿದ್ವಲ್ಲ ಅದನ್ನು ನಾವು ಪ್ಯಾಂಡೆಮಿಕ್ ಕಾಯಿಲೆ ಅಂತೀವಿ. ದಯವಿಟ್ಟು ಜನ ಕೇಳಿಸ್ಕೊಳ್ತಿರೋರೊಂದು ಅರ್ಥ ಮಾಡ್ಕೋಬೇಕು. ನಮ್ಮ ಮೆಡಿಕಲ್ ಭಾಷೆ ಸ್ಪೊರ್ಯಾಡಿಕ್ ಅಂತೀವಿ, ಒಂದ್ಸಿನೇವೇ ನೆಗಡಿ ಬರುತ್ತೆ. ಎಂಡೆಮಿಕ್ ಅಂತೀವಿ, ಎಪಿಡೆಮಿಕ್ ಅಂತೀವಿ. ಇದು ಪ್ಯಾಂಡೆಮಿಕ್. ಒಂದು ದೇಶದಲ್ಲಿ ಶುರುವಾಗಿ 223 ದೇಶಕ್ಕೆ ಹರಡಿದಂಥ ಕಾಯಿಲೆನ ನಾವು ಪ್ಯಾಂಡೆಮಿಕ್ ಅಂತೀವಿ. ಇದು ಒನ್ಸ್ ಇನ್ 40 ಇಯರ್ಸ್ ಬರುತ್ತೆ. ಇದಕ್ಕೆ ಹಿಂದೆ ಪ್ಲೇಗ್ ಬಂದಿತ್ತು, ಅದಕ್ಕಿಂದೆ ಇನ್ಫ್ಲೂಯೆನ್ಸಾ ಬಂದಾಗ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಅರ್ಧ ಯುರೋಪೇ ಕೊಚ್ಕೊಂಡು ಹೊರಟೋಗಿತ್ತು. ಇದು ಅಂಥದ್ದು. ನಾನು ಡಾಕ್ಟ್ರ್ ಆದಮೇಲೆ 45 ವರ್ಷ ಆಯಿತು ಫಸ್ಟ್ ಪ್ಯಾಂಡೆಮಿಕ್ ನಾನು ನೋಡಿದ್ದು. ಮುಂದಿನ ಪ್ಯಾಂಡೆಮಿಕ್ ಇನ್ನೊಂದು 50 ವರ್ಷ ಆದಮೇಲೆ ಬರ್ಬೋದು. ಅದರಿಂದ ಜನಗಳಿಗೆ ಇದು ಒಂದು ಅರಿವಿರಲಿ. ನಾವು 3 ಡೋಸ್ ತೊಗೊಳ್ಳಿಲ್ಲ ಅಂದರೆ ಇನ್ನೊಂದಷ್ಟು ಜನ ಸತ್ತೋಗಿರೋದು ಅಥವಾ ಇನ್ನೊಂದು ಸಫರಿಂಗು. ಆದ್ದರಿಂದ ದಯವಿಟ್ಟು ಮಾತನಾಡುವಾಗ ವಿವರಣೆ ಕೊಡ್ತಾಯಿದ್ದೀವಿ. ನಿಮಗಾದ ಅನುಮಾನ ನಿಮ್ಗೆ ಇದೇ ಇರ್ತದೆ, ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ನೀವು. ಬಟ್ ಎಲ್ಲೋ ಒಂದು ಕಡೆ ಯಾರಿಗೋ ಸಪೋರ್ಟ್ಗೋಸ್ಕರವಾಗಿ ನಾನು ಒಬ್ಬ ವೈದ್ಯನಾಗಿ ಮಾತನಾಡ್ತಿಲ್ಲ, ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ವಿಚಾರಗಳನ್ನು ಸ್ಪಷ್ಟೀಕರಿಸ್ತೀನಿ. ಕರೆಕ್ಟ್. ಕಾರ್ಯಕ್ರಮ ನೋಡುವಂಥ ವೀಕ್ಷಕರು ಕೂಡ ನಿಮಗೇನಾದರೂ ಈ ಕೋವಿಶೀಲ್ಡ್ ಬಗ್ಗೆ, ಲಸಿಕೆ ಬಗ್ಗೆ ಅನುಮಾನಗಳಿದ್ದರೆ ಅಥವಾ ಏನಾದರೂ ಪ್ರಶ್ನೆಯನ್ನು ಅಂಜನಪ್ಪ ಅವ್ರ ಹತ್ರ ಕೇಳಬೇಕು ಅಂದರೆ ವೈದ್ಯರಿದ್ದಾರೆ, ಅವ್ರನ್ನ ನೀವು ಮಾತಾಡಿಸ್ಬೋದು. ನಿಮ್ಮ ಎಲ್ಲ ಗೊಂದಲಗಳಿಗೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅವ್ರನ್ನ ಕ್ಲಾರಿಟಿ ಕೊಡ್ತಾರೆ. ಮತ್ತು ನೀವು ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ಬೋದು. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುತ್ತೆ. ಆದರೆ ಈ ಒಂದು ಸಮಸ್ಯೆನ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ಬೇಕಾಗಿಲ್ಲ. ಆ ನೆಲೆಯಲ್ಲಿ ನೀವು ಕೂಡ ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ, ಆ ನಂಬರನ್ನು ಡಿಸ್ಪ್ಲೇ ಮಾಡ್ತಿದ್ದಾರೆ. ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿದ್ದರೆ ಡಾಕ್ಟರ್ ಅಂಜನಪ್ಪ ಸರ್ನ ಮಾತಾಡಿಸ್ಬೋದು. ಸರ್, ಈಗ ಕೆಲವು ವೈದ್ಯರು ಏನು ಅಭಿಪ್ರಾಯ ಪಡ್ತಾರಂದರೆ ಕೋವಿಡ್ ಅನ್ನೋದೇ ಒಂದು ಬೋಗಸ್ ಕಾಯಿಲೆ ಕಣ್ರಿ. ಅದು ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಬಂದರೆ ಒಂದು 2-3 ದಿನ ಅದು ಬಾಧಿಸುತ್ತೆ, ಆಮೇಲೆ ಹೋಗುತ್ತೆ. ಅದನ್ನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡುವ ಅಗತ್ಯ ಇರಲಿಲ್ಲ. ಆದರೆ ಏನು BP ಶುಗರ್ ಇರುವಂಥವ್ರಿಗೆ, 60 ವರ್ಷ ಮೇಲ್ಪಟ್ಟಂಥವ್ರಿಗೆ ಇದು ಸ್ವಲ್ಪ ತೊಂದರೆ ಕೊಡುತ್ತೆ ಅನ್ನುವಂಥ ಅಭಿಪ್ರಾಯ ಹೇಳಿದ್ರು. ಅಂದರೆ ಕೋವಿಡ್ ವಿಚಾರದಲ್ಲಿ ಸರ್ಕಾರಗಳು ರಾಜಕೀಯ ಮಾಡಿದ್ವಾ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಏನು ಹೇಳ್ತೀರಿ ಸರ್? ಸರ್, ಜನ ಮರಳು ಜಾತ್ರೆ ಮರಳು ಅನ್ನಂಗೆ ನಾನು ಆ್ಯಕ್ಚುಲಿ ವುಹಾನ್ಗೆ ಹೋಗಿ ಬಂದಿದ್ದೀನಿ. ಭಾಳ ಜನ ಆ ಟೈಮ್ನಲ್ಲಿ ಹೆಂಗೆ ಮಾತಾಡಿದರು ಅಂದರೆ ಈ ವೈರಸ್ನ ಚೈನಾದವರು ತಯಾರು ಮಾಡಿ ಮಾರ್ಕೆಟಿಗೆ ಬಿಟ್ಬಿಟ್ರ ಅಂತ. ನಾನು ಅವತ್ತೇ ಹೇಳಿದೆ ಒಬ್ಬ ವಿಜ್ಞಾನಿಯಾಗಿ. ಸರ್, ಒಂದು ಫೋನ್ ಇದೆ, ಮಾತಾಡ್ಸೋಣ. ಆಯ್ತು ಸರ್. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ಎಲ್ಲಿಂದ ಸರ್? ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಸರ್. ಓಕೆ. ಈಗ ನನಗೆ 60+ ಆಗಿದೆ. ಓಕೆ ಡಾಕ್ಟರ್. ನಾನೀಗ ಕೋವಿಶೀಲ್ಡ್ ತಗೊಂಡಿದ್ದು, ಈಗೇನು 3 ಬೂಸ್ಟರ್ ಡೋಸ್ ಕೂಡ ತಗೊಂಡಿದ್ದೀನಿ. ಸರಿ ಸರ್. ಅದರಲ್ಲಿ ಏನು ಗಾಬರಿ ಪಡುವಂಥದ್ದು ಏನು ಇದೆಯಾ ಸರ್? ಸರ್, ಎಷ್ಟು ವಯಸ್ಸು ನಮಗೆ? ನನಗೆ 60ರ ಮೇಲೆ ಆಯಿತು. ವೆರಿ ನೈಸ್ ಸರ್. ನೀವು ಕೇಳ್ತಿರೋ ಪ್ರಶ್ನೆ ಭಾಳ ಸೈಂಟಿಫಿಕ್ ಆಗಿದೆ. 3 ಡೋಸ್ ತೊಗೊಂಡಿದ್ದೀರಿ. ನಾನು ನಿಮ್ಮ ಮುಂದೆ ಕೂತಿದ್ದೀನಿ, ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ನನಗೆ 69 ವರ್ಷ. ನಾನು 3 ಡೋಸ್ ತೊಗೊಂಡಿದ್ದೀನಿ. ದಯವಿಟ್ಟು ಸರ್, ಇವತ್ತು ಈ ಕಾರ್ಯಕ್ರಮ ನೋಡ್ತಿದ್ದೀರಿ, ನಿಮ್ಗೆ ಏನೂ ಆಗಲ್ಲ ಸರ್, ನನಗೂ ಏನೂ ಆಗಲ್ಲ. 80 ಕೋಟಿ ಜನ ತೊಗೊಂಡಿದಾರಲ್ಲ ಅವ್ರಿಗೂ ಏನೂ ಆಗಲ್ಲ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇನನ್ನ ಆಗಿದ್ರೆ ಆಗಬೇಕಾಗಿದ್ರೆ 3 ತಿಂಗಳೊಳಗಾಗಿ ಆಗಬೇಕಾಗಿತ್ತು. ಈಗ ಆಗಲ್ಲ. ಒಂದು ರೀತಿಯ ಇದು ಕ್ರಿಯೇಟ್ ಆಯಿತು ಇಲ್ಲ, ಯೂಶಲಿ ಏನಾಗಿದೆ ಸರ್, ಎಲ್ಲ ಕಡೆ ಮಾಧ್ಯಮಗಳು ಆಕ್ಟಿವ್ ಇದ್ದಾವೆ. ಬಂದ ಸುದ್ದಿಯನ್ನು ಡಿಸ್ಕಸ್ ನೋಡಿ, ಇವತ್ತು ನೋಡಿ ಮುಕ್ತವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲೂ ನಿಮಗೆ ಗೊಂದಲ ಎಬ್ಸಲ್ಲ. ನಾವು ಈ ನಮ್ಮ ಅಶ್ವವೇಗ ಚಾನಲ್ ಕೂತು ನಾವಿಬ್ಬರು ಮಾಡ್ತಾ ಇರ್ತಿರೋ ಉದ್ದೇಶನೇ ಅದು. ನಿಮಗೆಲ್ಲೂ ಗೊಂದಲ ಇಡ್ಸಲ್ಲ. ನಾನು ವೈಜ್ಞಾನಿಕವಾಗಿ ಹೇಳ್ತಿದ್ದೀನಿ. ಇವತ್ತು ನಿಮ್ಮ ಜೊತೆಯಲ್ಲಿ ನಾನು ತೊಗೊಂಡಿರೋನಿದ್ದೀನಿ. 80 ಕೋಟಿ ಜನ ತೊಗೊಂಡಿದ್ದಾರೆ, ಯಾರಿಗೂ ಏನೂ ಆಗಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಅದೇ ಸರ್, ಜನಕ್ಕೆ ಒಂದು ಇಷ್ಟೇ ಬೇಕಾಗಿರೋದು. ಹೌದು, ಅವ್ರಿಗೆ ಆರಾಮಾಗಿ ನೆಮ್ಮದಿಯಾಗಿದ್ಬಿಡ್ತಾರೆ. ಡೆಫಿನೆಟ್ಲಿ ಸರ್. ಏನಾಗುತ್ತೆ, ಪತ್ರಿಕೆಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಡೇಂಜರ್ ಅಂತೆ, ಅದಂತೆ ಇದಂತೆ ಅಂತೇಳಿ ಒಂದು ರೀತಿ ಗೊಂದಲಕ್ಕೆ ಬಿದ್ದುಬಿಡ್ತಾರೆ. ನಾನು ಹೇಳ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡ್ತೀವಲ್ಲ ಡ್ರಗ್ಸು. ನಾನು MBBS ಓದೋವಾಗ ನನ್ನ ಟೀಚರ್ ಹೇಳಿದ ಮಾತು ಇವತ್ತು ನಾನು ಜನಗಳಿಗೆ ಹೇಳ್ತೀನಿ. ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ನಾನು ಅವ್ರಿಗೆ ಇಂಜೆಕ್ಷನ್ ಕೊಡಲಿಲ್ಲ, ಈಗ ನಾನು ಮಾತ್ರೆ ಕೊಡಲಿಲ್ಲ. ನನ್ನ ಮಾತಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಒಬ್ಬ ಡಾಕ್ಟ್ರ್ ಮಾತಾಡಬೇಕಾದ್ರೆ ಯೋಚನೆ ಮಾತ್ರ ಮಾಡಬೇಕು, ವಿಜ್ಞಾನವನ್ನು ಮಾತನಾಡಬೇಕು. ಸುಮ್ಮನೆ ಬುಲ್ಡೆ ಹೊಡೆಯೋದು, ಅಲ್ಲಿ ತಯಾರು ಬಿಟ್ಬಿಟ್ರೆ ನಾನು ಹೇಳಿದೆ, ಅಣ್ಣ ವೈರಸ್ ಏನು ಕಳೆಪುರಿ ಅಲ್ಲ ತಯಾರು ಮಾಡಿ ಬಿಡೋಕ್ಕೆ. ವೈರಸ್ ಈಸ್ ಎ ಲಿವಿಂಗ್ ಪಾರ್ಟಿಕಲ್. ನೋಡಿ, ನಮಗೆ ಜೀವ ಇದೆ, ವೈರಸ್ಗೂ ಜೀವ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ವೈರಸ್ಸು ತನ್ನಷ್ಟಿಗೆ ತಾನೇ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಬ್ಯಾಕ್ಟೀರಿಯಾ ಇರುತ್ತೆ,
ಒಂದು ಪ್ರೋಟೋಸೈಟ್ ಇರುತ್ತೆ. ನೀವು ನೀರನ್ನ ಬಿಟ್ಟರೆ ಕಾಲರ ಅದು ಬ್ಯಾಕ್ಟೀರಿಯಾ ಅಲ್ಲೇ ಬದುಕುತ್ತೆ. ಆದರೆ ವೈರಸ್, ಯಾವುದೇ ವೈರಸ್ ಫಾರ್ ದಟ್ ಮ್ಯಾಟರ್, ಸ್ವಂತ ಬದುಕಲಿಕ್ಕಾಗಲ್ಲ. ಇಲ್ಲದ್ರೆ ಕೋಳಿ ಒಳಗೆ ಹೋಗಬೇಕು, ಕೋಳಿ ಜ್ವರ ಬರುತ್ತೆ. ಇಲ್ಲದ್ರೆ ಹಂದಿ ಒಳಗೆ ಹೋಗಬೇಕು, ಹಂದಿ ಜ್ವರ ಬರುತ್ತೆ. ಇಲ್ಲದ್ರೆ ಮನುಷ್ಯನಿಗೆ ಬರಬೇಕು. ಈ ಕೊರೋನಾ ವೈರಸ್ ಇದೆಯಲ್ಲ, ಇದು ಮನುಷ್ಯನ ಸೆಲ್ ಒಳಗೆ ಸೇರಿಕೊಂಡು ಕಾಯಿಲೆ ತಂದಂಥ ವೈರಸ್. ಮತ್ತೊಬ್ಬರು ಫೋನಲ್ಲಿದ್ದಾರೆ, ಲಲಿತಾ ಅಂತೇಳಿ, ಆಶಾ ಕಾರ್ಯಕರ್ತರು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಿದ್ರಿ? ಸರ್ ನಾವು ಮಂಡೇನಕೊಪ್ಪ ಅಂತ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಮತ್ತೂರು PSC. ಓಕೆ ಓಕೆ, ಹೇಳಿ ಮೇಡಮ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಿಮ್ಮ ಸಮಸ್ಯೆ ಇದ್ರೆ ಕೇಳಿ, ನಿಮ್ಮ ಡೌಟ್ಸ್ ಎಲ್ಲ ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿಮ್ಮ. ಸರ್ ನಾನು ಮಂಡೇನಕೊಪ್ಪ ಒಂದು ತಾಂಡದಲ್ಲಿ ಇದ್ದೀನಿ, ಆಶಾ ವರ್ಕರ್ ಆಗಿ 800 ಚಿಲ್ಲರೆ ಜನಸಂಖ್ಯೆಗೆ ಸೇವೆ ಮಾಡ್ಕೊಂಡಿದ್ದೀನಿ. ಹೇಳಿಮ್ಮ. ಅದರಲ್ಲಿ ಎಷ್ಟೋ ಜನ ಈ ವ್ಯಾಕ್ಸಿನ್ ತಗೊಂಡಿಲ್ಲ. ಹಾಂ, ಆದ್ರೂ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನಾವು ಯಾವ್ದು ಕೊಟ್ಟ ಆದ್ಮೇಲೆ ನಮಗ್ ಬೇಕಾಗಿತ್ತು, ನಾವು ತಗೊಂತಿದೀವಿ ಅಂತಂದ್ರೆ ಅವರಿಗೆ ಉಪಯೋಗಿಸ್ಕೊಂಡಿರೋ ಟೈಮ್ ಉಪಯೋಗಿಸ್ಕೊಂಡಿಲ್ಲ. ಇವಾಗ ನಮಗೆ ಬೇಕು, ಮತ್ತೆ ಬಂದಾಗ ಹೇಳಿ ಅಂತ ಹೇಳ್ತಿದ್ದಾರೆ. ಇವಾಗ ಟಿವಿಲಿ ಇವಾಗ ನೋಡ್ರಿ, ಒಬ್ರು ನಂಗೆ ಗೊತ್ತಿರೋದು ಬಂದು ಕೇಳಿದ್ರು, ಅಕ್ಕ ಈ ತರ ಎಲ್ಲ ಹೇಳ್ತಿದಾರಲ್ಲ, ಹಿಂಗೆಲ್ಲ ಇದೆಲ್ಲ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ನಾವು ತಗೊಂಡಿದೀವಿ, ಒಂದ್ ತಗೊಂಡಿವಿ, ಇನ್ನೊಂದ್ ತಗೊಂಡಿಲ್ಲ. ಒಬ್ರು 2 ತಗೊಂಡ್ರವ್ರು ಬಂದ್ ಪ್ರಶ್ನೆ ಕೇಳಿದ್ರು. ನಾನು 3 ತಗೊಂಡಿದ್ದೀನಿ ಸರ್. ಫಸ್ಟ್ ನಮಗೆ ಕೊಡೋದು ನಮ್ಮ PSCಲಿ ಎಲ್ಲಾ ಆಶಾ ಕಾರ್ಯಕರ್ತರು ಫಸ್ಟ್ ಕೊಡ್ತಾರೆ. ಆಮೇಲೆ ನಾನೊಂದು ಮಾತು ಹೇಳಮ್ಮ, ನಾವು ವೈದ್ಯರು ಇಡೀ ಸಮಾಜ ಯಾರಿಗಾನ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಆಶಾ ವರ್ಕರ್ಸ್ಗಮ್ಮ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನೀವು ಮಾಡಿದ ಸಾಮಾಜಿಕ ಸೇವೆ ಅಪ್ರಿಷಿಯಬಲ್. ಅದನ್ನು ನಾನೊಬ್ಬ ವೈದ್ಯನಾಗಿ ಹೇಳಿ ನೀವು ಅದಕ್ಕೆ ಮೊದಲು ನೀವು ತೊಗೊಂಡ್ರೆ ಜನಗಳಿಗೆ ಧೈರ್ಯ ಬರುತ್ತೆ ಅಂತ ನಿಮಗೆ ಕೊಟ್ಟರು. ನಾನು ತೊಗೊಂಡಿದ್ದೀನಮ್ಮ, ನಾನು 3 ಡೋಸ್ ಕೋವಿಶೀಲ್ಡ್ ತೊಗೊಂಡಿದ್ದೀನಿ. ಅದಕ್ಕೆ ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ. ನೀನು ತೊಗೊಂಡ್ರೆ ಬೇರೆಯವ್ರು ತೊಗೊಳ್ತಾರೆ, ಅರಿವು ಮೂಡಿಸ್ದಂಗೆ. ಅದಕ್ಕೋಸ್ಕರಾಗಿ ಆಮೇಲೆ ನೀನು ಧೈರ್ಯವಾಗಿ ಹೇಳಮ್ಮ. ಅಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ. ಆ್ಯಕ್ಚುಲಿ ನೀವು ಎಲ್ಲ ಇದರೊಳಗೆ ಫ್ರೀಡಮ್ ಪಾರ್ಕ್ನಾಗೆ ಬೇರೆ ರೀಸನ್ ಸ್ಟ್ರೈಕ್ ಬಂದಾಗ ನಾನು ಹೋಗಿ ಇವ್ರಿಗೆ ಸಪೋರ್ಟ್ ಮಾಡಿದ್ದೆ. ಇನ್ಫ್ಯಾಕ್ಟ್ ನಾನು ಒಂದು ನೀನು ಧೈರ್ಯವಾಗಿ ಹೇಳಮ್ಮ. ಅಂಜನಪ್ಪ ಡಾಕ್ಟ್ರು ತೊಗೊಂಡಿದ್ದಾರೆ 3, ನಾನು ತೊಗೊಂಡಿದ್ದೀನಿ. ಅಷ್ಟೇ ಅಲ್ಲ, 80 ಕೋಟಿ ಜನ ತೊಗೊಂಡಿದ್ದಾರೆ. ಯಾರಿಗೂ ಇವತ್ತೇನೂ ಆಗಲ್ಲ. ಇವತ್ತು ಯಾರಿಗೂ ವ್ಯಾಕ್ಸಿನ್ ಮಾಡ್ತಾ ಇಲ್ಲಮ್ಮ. ಯಾರನ್ನ ಬಂದರೂ ಕೂಡ ನಾವು ವ್ಯಾಕ್ಸಿನ್ ಕೊಡಲ್ಲ. ಈಗ ಆಲ್ರೆಡಿ ತೊಗೊಂಡಿರೋರು ಇದ್ದಾರಲ್ಲ, ಅವರಿಗೆ 1 ಡೋಸ್ ತೊಗೊಂಡಿರ್ಬೋದು, 2, ಆ್ಯಕ್ಚುಲಿ 3ನೇ ಬೂಸ್ಟರ್ ಡೋಸ್ ತುಂಬ ಜನ ಎದುರ್ಕೊಂಡು ತೊಗೊಳ್ಳಿಲ್ಲ. ಬಟ್ ಓಕೆ, ಇವಾಗ ಕಾಯಿಲೆ ದೂರ ಹೋಗಿದೆ. ಹಂಗಾಗಿ ಇವಾಗ ತಗೊಂಡಿರೋರಿಗೆ ಧೈರ್ಯವಾಗಿ ಅವ್ರ ಮನೆಗೆ ಅವರು ನೀಟಾಗಿ ಉಂಡ್ಕೊಂಡಿರೋ ಕೇಳಮ್ಮ, ಏನೂ ಆಗಲ್ಲ. ತುಂಬಾ ಥ್ಯಾಂಕ್ಸ್ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಒಳ್ಳೇದಮ್ಮ.